ಅಭಿವೃದ್ಧಿಯ ಹೊರತಾಗಿ ಅಂತಂದರೆ ಎಲ್ಲೈತೆ ಅಭಿವೃದ್ಧಿ? ಅಭಿವೃದ್ಧಿ ಪ್ರಶ್ನೆನೇ ಇಲ್ಲ. ಯಾವ ಎಮ್ ಎಲ್ ಎಗಳು ಕೂಡ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಉಪಮುಖ್ಯಮಂತ್ರಿಗಳಿಗೋ ಹೋಗಿ ನನ್ನ ಕ್ಷೇತ್ರಕ್ಕೆ ಒಂದು ಜಲ್ಲಿ ಕಾಳು ಕೊಡಪ್ಪ ಒಂದು ಕೇಳೋದಂಥ ಧೈರ್ಯನೂ ಅವರಿಗೆಲ್ಲ, ಆಸಕ್ತಿನೂ ಇಲ್ಲ. ಎಲ್ಲರೂ ಕೂಡ ಇವತ್ತು ಅಧಿಕಾರಕ್ಕೋಸ್ಕರ ನುಗ್ಗಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ, ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಇರ್ತಾರೋ, ಇದು ಪ್ರಶ್ನೆ ಅಲ್ಲ. ಇವತ್ತು ಇಡೀ ದೇಶದ ಭೂಪಟ ತೆಗೆದ್ರೆ ಕರ್ನಾಟಕ, ತೆಲಂಗಾಣ ಎರಡು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ. ಮಹಾತ್ಮ ಗಾಂಧಿಯವ್ರ ಕನಸಿತ್ತಲ್ಲ, ಅಪ್ಪ ಈ ಕಾಂಗ್ರೆಸ್ಸನ್ನು ಮುಚ್ಚಿಬಿಡಿ, ಇದು ಬಿಟ್ಬಿಡಿ ಅಂತ ಅವತ್ತೇ ಹೇಳಿದರು, ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಈಗ ಪಶ್ಚಿಮ ಬಂಗಾಳದ್ದು ನಾಳೆ ಚುನಾವಣೆ ಆಗುತ್ತೆ, ಮೊನ್ನೆ ಬಿಹಾರದ್ದಾಯಿತು. ಬಿಹಾರ ಚುನಾವಣೆ ಫಲಿತಾಂಶ ನೋಡಿದ ತಕ್ಷಣ ಅವ್ರು ಏನೇನು ಟೀಕೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಕಳ್ಳು ಮತದಾನ ಅದು ಇದು ಅಂತ ಎಲ್ಲ ಮುಚ್ಚೋಯ್ತು. ಕಾಂಗ್ರೆಸ್ ಯಾವ ಸ್ಥಿತಿ ಬಂತು? ಸಿಂಗಲ್ ಡಿಜಿಟ್ ಬಂತು. 125 ವರ್ಷದ ಕಾಂಗ್ರೆಸ್ ಪಕ್ಷ ಸಿಂಗಲ್ ಡಿಜಿಟ್ ಅಂದರೆ ಜನ ಈ ಕಾಂಗ್ರೆಸ್ಸನ್ನು ಈಗಾಗಲೇ ತಿರಸ್ಕಾರ ಆಗೋಗಿದೆ ಎಲ್ಲ ಕಡೆಯೂ. ಇನ್ನು ಇವರಿಬ್ಬರು ಬಡ್ದಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ, ಈ ಸರ್ಕಾರವೂ ಮುಗಿದೋಗುತ್ತೆ. ಇನ್ನು ಇಡೀ ದೇಶದಲ್ಲಿ ಸದ್ಯಕ್ಕೆ ತೆಲಂಗಾಣ ಒಂದು ಉಳಿಯುತ್ತೆ, ಅದೇನಾಗುತ್ತೋ ನೋಡಬೇಕು. ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕು ಅಂತೇನು ಮಹಾತ್ಮ ಗಾಂಧೀಜಿಯವರು ಅಂದೇಳಿದ್ರು, ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಅದನ್ನು ವಿಸರ್ಜನೆ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ವಿಸರ್ಜನೆ ಆಗತ್ತೆ, ಇದರಲ್ಲಿ ಅವಮಾನನೂ ಇಲ್ಲ.